ಕನಿಷ್ಠ ಬೆಂಬಲ ಬೆಲೆ ಇಲ್ಲ. ಈಗ ಅವರು ಮಾರಾಟ ಮಾಡಿದಂತ ವಸ್ತು ಇರ್ಬೋದು, ಕ್ರಿಮಿನಾಶಕ ಇರ್ಬೋದು, ಗೊಬ್ಬರ ಇರ್ಬೋದು, ಇನ್ನಿತರ ಇರ್ಬೋದು, ಅದಕ್ಕೆ MRP ಇದೆ. ನಮಗೆ ಎಲ್ಲಿದಪ್ಪ MRP? ಅದಕ್ಕೆ ಜ್ವಲಂತ ಸಮಸ್ಯೆಗಳು ಸಾವಿರಾರು. ಇದಕ್ಕೆ ನಮ್ಮ ನೆಚ್ಚಿನ ಕಾಂತಾನ ಮತ್ತು ಎಲ್ಲ ನೀರಾವರಿ ಸಂಗತಿಗರು ಮೊನ್ನೆ ಪೂರ್ವ ಸಭೆ ಕರೆದು ಈ ಇಡೀ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನ್ ಹೇಳಿದಪ್ಪ ಅಂತಂದ್ರ, ರಾಜ್ಯದ ನೀವು ಏನು ಅಧಿವೇಶನ ಕರ್ತೀರಿ, ಒಂದಿನ ಎಷ್ಟು ಖರ್ಚಾದ ಸ್ವಾಮಿ? ನೀವು ಒಂದಿನ ಕೂಡ ವಿಧಾನಸಭೆಯಲ್ಲಿ ಒಂದು ದಿನ ಚರ್ಚೆ ಇಲ್ಲ. ನಿಮ್ಗೆ ಏನಾಗ್ಯಾವ ಅಂದ್ರ ಇವ ಕಾಲ ಇವೇ ಚರ್ಚೆ ಆಗ್ಯಾವ. ಇವ ನೀರಿನ ಬಗ್ಗೆ ಒಂದಿನ ಕೂಡ ದನಿ ಎತ್ತಾ ಇಲ್ಲ. ಇವತ್ತು ನೀರು ಏನು ಫೋಲ್ ಆಗ್ತಿದೆ, ಏನಿದೆ, ಯಾವ ಸಮಸ್ಯೆ ಇದೆ ಅಂತ ಒಂದಿನ ಕೂಡ ರೈತರ ಸಮಸ್ಯೆಗಳು ನೀವು ಎಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ರಿ. ನೀವು ಹೇಳಿ ಸ್ವಾಮಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ ಬಗ್ಗೆ ನಮ್ಗೆ ಗೌರವ. ನಾವು ಯಾಕಪ್ಪ ಅಂದ್ರೆ ಈ ದೇಶದ ಮಾಲೀಕರು. ನಿಮ್ಮನ್ನ ಏನಾಗ್ಬಿಡ್ರಪ್ಪ ಅಂದ್ರೆ ನಮ್ಗೆ 500 ರೂಪಾಯಿ ಮತದಿಂದ ನಮಗ ಓಟ್ ಹಾಕಿ ಕೊಟ್ಟು ನಮ್ಮನ್ನ ಏನ್ ಮಾಡಿಬಿಟ್ರಿ, ಹಾಳು ಮಾಡಿಬಿಟ್ರಿ ಎಲ್ಲ ಪಕ್ಷಗಳು. ಯಾಕಪ್ಪ ಅಂದ್ರೆ ನೀವೇನು ಇವತ್ತು ನಿಜ ಹೇಳ್ಬೇಕಪ್ಪ ಅಂದ್ರೆ ನಾವೆಲ್ಲ ಕಷ್ಟಪಟ್ಟುಗೆಸಿ ಬುತ್ತಿ ರೊಟ್ಟಿ ತಗೊಂಡು ಕನಿಷ್ಠ 150 200 ಕಿಲೋಮೀಟರ್ ಇಂದ 300 ಕಿಲೋಮೀಟರ್ ಇಂದ ಬಂದಾರೆ ಇವತ್ತು ನಿಜ ಹೇಳ್ಬೇಕಂದ್ರ. ಅಂತವ್ರಿಗೆ ಖರ್ಚು ಮಾಡಿ ಇವತ್ತು ಪೊಲೀಸರಿಗೆ ತೊಂದರೆ ಕೊಟ್ಟು ಇವತ್ತು ಮಾಡೋದು ಬೇಕಾಗಿಲ್ರಿ ಸ್ವಾಮಿ. ನೀವು ರಾಜ್ಯದ ಜನರೇ ಎಚ್ಚರ ಕೊಡ್ರಿ. ರೈತರು ಏನಾಗ್ಬಿಟ್ರಿ, ಅವರು ನಾಯಕರಾಗ್ಯಾರ. ನಾವು ರೈತರ ನಾಯಕರಾಗಿ ರಾಜ್ಯದ ಜನರೇ ನೀವು ಎಚ್ಚರಗೊಳ್ಳಿಲ್ಲ. ರೈತರು ಅಂದ್ರೆ ಆ ರೈತರೇ ನಿಜವಾದ ನಾಯಕರು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಬಂಧುಗಳೇ, ದಯವಿಟ್ಟು ಮುಂದಿನ ಪರಿಸ್ಥಿತಿಯಲ್ಲಿ ನೀವು ರೈತರು ಎಚ್ಚರಗೊಳ್ಳಿಲ್ಲಪ್ಪ ಅಂದ್ರ ನಮಗೆ ಗಂಭೀರ ಸಮಸ್ಯೆ ಆಗ್ತದ. ಈ ದೇಶದ ರೈತ ಮಾಲೀಕ, ರೈತ ಅನ್ನ ಇವತ್ತು ಬೆಳೆದ್ರೆ ನೀವೆಲ್ಲರೂ ಪರಿಶುದ್ಧರಾಗಿರ್ಬೇಕಾಗ್ತದ. ಆದ ಕಾರಣ ದಯವಿಟ್ಟು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ನಾವು 9ನೇ ತಾರೀಕು ಇವತ್ತು ಒಂದು ಹೋರಾಟ ಇಟ್ಕೊಂಡಿವಿ. ಈ ಹೋರಾಟದ ಪ್ರತಿಫಲ ಇವತ್ತು ನೀರಿನ ಒಂದು ಅನೇಕ ಸಮಸ್ಯೆಗಳು ಜೊತೆ ರೈತರ ಬೆಂಬಲ ಬೆಲೆ. ಈ ಬೆಂಬಲ ಬೆಲೆ ಇಲ್ಲದೆ ನೀವೇನ್ ಮಾಡ್ತೀರಿ, ಬರೀ ಆರಾಮ್ ಖಾಲಿ ಹಂಗೆ ಹಾಕೊಂಡು 55 ಲಕ್ಷ ರೂಪಾಯಿ ಕಾರ್ ತಗೊಂಡು ತಿರುಗಾಡ್ತಿರ ಹೊರತಾಗಿ ನಮ್ಮ ರೈತರಿಗೆ ಹೊಲಗಳು, ರಸ್ತೆಗಳು ಸಾವಿರಾರು ಹಾಳಾಗ್ಬಿಟ್ಟವು. ನಿಜ ಹೇಳ್ಬೇಕಪ್ಪ ಅಂದ್ರೆ ಬರೀ ಹೋರಾಟ ಮಾಡಿದ್ರೆ ಆ ಪೊಲೀಸರು ಬರೀ ಪ್ರೊಟೆಕ್ಷನ್ ಕೊಟ್ಟೆ ಹಾಳಾಗ್ಬಿಟ್ರೆ ಅವ್ರಿಗಂತ ನಿಜ ಹೇಳ್ಬೇಕಪ್ಪ ಅಂದ್ರೆ ಬಂಧುಗಳೇ. ಯಾಕಪ್ಪ ಅಂದ್ರೆ ಮೊನ್ನೆ ಅಧಿವೇಶನ ನಡೀತೆ, ಒಂದಿನ ಕೂಡ ರೈತರ ಬಗ್ಗೆ, ನೀರಿನ ಬಗ್ಗೆ ಆಗಲಿ, ಇವತ್ತು ಬೆಳೆಗಳ ಬೆಲೆ ಆಗಲಿ ಏನೇನು ಒಂದು ದಿನ ಚರ್ಚೆ ಇಲ್ಲ. ಎಲ್ಲ ಮಕ್ಕಳು IT ED ದಾಳಿ ಮಾಡಿ ಮಕ್ಕಳು ಒಕ್ಕ ವರ್ಷ ಸಲಗ ಅವ ಸತ್ತ. ಈ ಮಾಧ್ಯಮಗಳಿಗೆ ನಾ ಕೈ ಮುಗಿತೀನಿ ಬದ್ಲುಗಳೇ. ನಿಮ್ಮ ದಯವಿಟ್ಟು ನಾವು ನಿಮ್ಗೆ ಅನ್ನ ನೀಡ್ತೀವಿ, ಸಾಯಂಕಾಲ ಅನ್ನ ಉಣ್ತೀವಿ, ಮುಂಜಾನೆ ಅನ್ನ ಉಣ್ತೀರಿ. ನಮ್ಮ ಬಗ್ಗೆ ಚರ್ಚೆ ಇರಲಿ. ಏನಾಗ್ಬಿಟ್ಟದಪ್ಪ ಅಂದ್ರೆ ಅವ್ರು ಸಾವಿರಾರು ಕೋಟಿ ಸಾಲ ಮಾಡ್ತಾರೋ, ಯಾವನಿಗೆ ಏಟ್ ಹಾಕ್ತಾರೋ, ಎಲ್ಲಿ ತರ್ತಾರೋ ಗೊತ್ತಿಲ್ಲ. ಅಂತಾದ್ರೆ ಸಂದರ್ಭದಲ್ಲಿ ದಯವಿಟ್ಟು ಮುಖ್ಯಮಂತ್ರಿ ಗಮನಿಸರಿ. ನಿಮ್ ಬಗ್ಗೆ ಗೌರವ. ನೀವು ಅವಾಗಿನ ಸಿದ್ದರಾಮಯ್ಯ ಸಾಹೇಬ್ರು ಈಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕದ ಎಲ್ಲ ಕುರಿಕಾಯ ಬಂಧುಗಳು ನಾವು ನಿಮ್ಗ ಯಪ್ಪ ದೇವ್ರೆ ನೀ ಬಾರಿ ಇದೆ ಅಂತ ನಿಮ್ಗೆ ಓಟ್ ಹಾಕಿ ನೀ ಯಾಕ ಧೈರ್ಯ ಬರೋದು ನಿನಗ. ದಯವಿಟ್ಟು ಧೈರ್ಯ ಬಂದು ರೈತರು ಸರಿಯಾಗಿರೋ ನಿಮ್ ಜೊತೆ ನಾವಿರ್ತೀವಿ. ಯಾಕಪ್ಪ ಅಂದ್ರೆ ಏನಾಯ್ತ ಇವತ್ತು ಇಡೀ ರಾಜ್ಯದಾಗ ಏನಾಗ್ಬಿಟ್ಟದಪ್ಪ ಅಂದ್ರ ರೈತ ಸತ್ನ ವೈದ್ಯ ಇಡ್ರಿ, ಇಲ್ಲಿ ಸತ್ನ ಅಲ್ಲಿ ವೈದ್ಯ ಇಡ್ರಿ. ಇಂಥ ಸಮಸ್ಯೆ ಬರಬಾರದು. ನೀವೆಲ್ಲರೂ ಎಚ್ಚರಗೊಳ್ಳ್ರಿ. ರೈತರು ಎಚ್ಚರಗೊಳ್ಳಿಲ್ಲಪ್ಪ ಅಂದ್ರೆ ಏನ್ ಮಾಡ್ತಾರ, ನಮ್ಮನ್ನ ಮಾಲೀಕ ಅಲ್ಲ, ನಾವು ಮಾಲೀಕರಿದ್ದೀವಿ. ಆದ ಕಾರಣ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಶೀಘ್ರವೇ ಇವತ್ತೇನು ನಮ್ಮ ಕಾಂತವನ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ನೀವು ಗಮನ ಹರಿಸ್ರಿ. ಯಾಕಪ್ಪ ಅಂದ್ರ ಏನಾಗ್ಬಿಟ್ಟದಪ್ಪ ಅಂದ್ರ ನಮ್ಮಲ್ಲಿ ಎಲ್ಲಿ ಕೇಳಂಪ ಕೇಳಿದ್ರೆ ಎಲ್ಲಿ ಹಚ್ಚಿಡ್ತಾರ, ಎಲ್ಲಿ ಒಳಗಾಗ್ತಾರ ಯಾರಿಲ್ಲ. ಈ ಬುದ್ಧ ಬಸವ ಅಂಬೇಡ್ಕರ್ ಮಕ್ಕಳು ಯಾರಿಗೆ ಎದುರ ಅವಶ್ಯಕತೆ ಇಲ್ಲ. ಈ ದೇಶದಾಗ ಪ್ರಧಾನಮಂತ್ರಿ ನಮ್ಮಳು, ಮುಖ್ಯಮಂತ್ರಿ ನಮ್ಮಳು, ಶಾಸಕರು ನಮ್ಮಳು. ನಾವು ಜನಸೇವಕರಂತ ನಿಮ್ಗೆ 5 ವರ್ಷ ಮತ ಕೊಟ್ಟಿವಿ. ನೀವು ನಮ್ ಕೆಲಸ ಮಾಡ್ರಂತ ನೀವು ಕೆಲಸನೇ ಮಾಡ್ತಾ ಇಲ್ಲ. ಏನೇನೋ ನೋಡ್ತಾರ, ಏನೇನೇ ಮಾಡ್ತಾರ. ಏನ್ರಿ ಸ್ವಾಮಿಗಳೇ, ನಿಮ್ಮ ತಂದೆ ತಾಯಿ ಏನು ಶ್ರೀರಕ್ಷೆ ಕೊಟ್ಟಿರ್ತಾರ, ಶಿಕ್ಷಕರು ಏನು ಕೊಟ್ಟಿರ್ತಾರ, ಆ ಬೋಧನೆಗಳು ಅಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಇರಬೇಕು. ಬೆಳಗ್ಗೆ ಏನ್ ಮಾಡ್ಬೇಕು ಏನಿಲ್ಲ. ಏನಾಗ್ಬಿಟ್ರಪ್ಪ ಅಂದ್ರ ಇವು ಒಂದು 5,000 ಕೋಟಿ ಕಳು ಮಾಡೋಣ, ಅವ 5,000 ಕೋಟಿ ಕಳು ಮಾಡಲ್ಲ. ಎಲ್ಲಿ ನಮ್ದು ಎತ್ತಿರ್ತಾರೋ ಇಲ್ಲ ನಿಮ್ದು ಎತ್ತಿರ್ತಾರೋ, ಇವು ಒಂದೇ ಆಗ್ಬಿಟ್ರೆ ದಯವಿಟ್ಟು. ಇವತ್ತು ನಮ್ಮ ನೆಚ್ಚಿನ ನಾಯಕನಾದಂತ ಕಾಂತವನ ಏನಂದ, ಇಲ್ಲ ನಾವು ಕಲ್ಯಾಣ ಕರ್ನಾಟಕದ ಬಸವಣ್ಣನ ಅನುಯಾಯಿಗಳಿದ್ದೀವಿ. ಈ ಬಸವಣ್ಣ ಅನುಭವ ಮಂಟಪ ಎಲ್ಲಾ ಜಾತಿಗೂ ಸಮಾನ ಕೊಟ್ಟಂತ ಅನುಭವ ಮಂಟಪ ಮಕ್ಕಳಿದ್ವಿ. ನಾವು ಯಾರಿಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಬಂಧುಗಳೇ, ಮುಂದಿನ ದಿನಗಳಲ್ಲಿ ಮೋದಿಜಿಗೂ ಹೆಸರು ಕೊಡ್ತೀವಿ. ಮೋದಿಜಿ ನಿನಗೆ 2 ಕಣ್ಣು ಕೊಟ್ಟಿವಿ. ನಾನು ಒಂದು ಮಗ, ನಿನಗೆ ಏನೋ ತೊಂದರೆ ಆದ್ರೆ ನನ್ನ ಮಗನ್ ಮಾಡ್ಬೇಕಂತ ಒಂದು ಹೆಚ್ಚಿಗೆ ದಯವಿಟ್ಟು ಬಡವ್ರ ಮಕ್ಕಳು ರೈತರಿಗೆ ಕೊಡ್ರಿ. ಕಳ್ಳನ ಮಕ್ಕಳಿಗೆ 40 ಕೋಟಿ 50 ಕೋಟಿ ಕಾರ್ಯರಿಗೆ ಕೊಡಬೇಡ್ರಿ ಟಿಕೆಟ್. ನಮ್ಮನ್ನು ಕೊಡ್ರಿ. ಬ್ಯಾಂಕ್ ಬ್ಯಾಲೆನ್ಸ್ 0 ಇಟ್ಟು ಈ ದೇಶಕ್ಕಾಗಿ ಸೇವೆ ಮಾಡ್ತೀವಿ ಅಂತ ಹೇಳ್ತೀವಿ. ಲಕ್ಷಾಂತರ ಯುವಕರ ಕನಸು ಯಾಕಪ್ಪ ಅಂದ್ರೆ ಈ ಪರಿಸ್ಥಿತಿ ಏನಾಗಿದ್ರೆ ನಮಗೆ ಏನಾಗ್ಬಿಟ್ಟದಪ್ಪ, ರೈತರ ಪರಿಸ್ಥಿತಿ ಏನಾಗ್ಬಿಟ್ಟದಪ್ಪ ಅಂದ್ರ ಒಂದು ಲಂಚ ಭ್ರಷ್ಟ. ಈ ಭ್ರಷ್ಟಾಚಾರ ಏನಾಗ್ಬಿಟ್ಟದಪ್ಪ ಅಂದ್ರ ಒಬ್ಬ ಪೊಲೀಸ್ ಅಧಿಕಾರಿಗೆ 50 ಲಕ್ಷ 1 ಕೋಟಿ. ಅವ್ರು ಏನ್ ಮಾಡ್ತಾರೆ, ಏನ್ ತರಬೇಕು ಆತ್ಮಹತ್ಯೆಗಳಾಗ ಪೊಲೀಸರು ಎಷ್ಟು ಜನರು ಅವ್ರ ಮುಗ್ಧರು ನಮ್ಮ ಮುಂದೆ ಏಕೆಂದ್ರ
ಏನ್ ಮಾಡಮ್ರಿ ಪರಿಸ್ಥಿತಿ. ಅದಕ್ಕೆ ಕಾಂತವನ್ ಏನಂದ, ಈ ದೇಶಕ್ಕಾಗಿ ಸೇವನೆ ಮಾಡಮ್. ಈ ಮೋದಿಜಿಯವರ ನಿಮ್ ಕೈ ಮುಗಿದು ಕಳಿಸ್ರಿ, ನಾನು ಜಂತರ ಮಂತ್ರದಲ್ಲಿ ಬರ್ತೀನಿ ಶೀಘ್ರವೇ. ಈಗ ನಮ್ಮ ಕರ್ನಾಟಕದಾಗ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರೆ ಒಳ್ಳೆಯ ಕೊಡ್ರಿ, ನೀವು ಯಾವುದೇ ಪಕ್ಷ ಇರಲಿ ಒಳ್ಳೆ ಟಿಕೆಟ್ ಕೊಡ್ರಿ. ಇವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಕಿತ್ತು ಹೋಗಲ್ ಬಿಡ್ರಿ. ಈ ರೈತರು ಕೊಡ್ರಿ, ಯಾರು ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಇಟ್ಟಿಗೆಸಿ ಅವ್ರು ಏನಾದ ಒಂದು ಒಳ್ಳೆ ಮನ್ಯಾಗ ಯಾರು ಸ್ಟೂಲ್ ಟೇಬಲ್ ಇಟ್ಕೊಂಡು ಕೂತಿರ್ತಾರ ಅಂತವ್ರಿಗೆ ಕೊಡ್ರಿ. ಈಗೇನೇ ಬಿಡ್ರಿ ನಮ್ಮ ರೈತರು, ನೀವು ಹೇಳ್ತೀರಿ ನೀವು ಮೋದಿ ಬಂಧುಗಳ ಆ ಜಾತಿ ಈ ಜಾತಿ ಎಲ್ಲೆಲ್ಲೋ ಬಸವಣ್ಣ ಏನ್ ಹೇಳೋಣ, ಎಲ್ಲಿದೆಲ್ಲ ಸಾಯಕತ್ತೀವಿ, ಏನು ಹೋಗಲ್ಲ, ನಮಗಿರೋದು 100 ಫೀಟ್ ಮಣ್ಣು. ದಯವಿಟ್ಟು ನಿಮ್ ಕೈ ಮುಗಿದು ಹೇಳ್ತಾ ಇದ್ದೀನಿ, ನಾ ಯಾಕೆ ಹೇಳಕತ್ತಿನಪ್ಪ ಅಂದ್ರೆ ಬಂಧುಗಳು, ಈಗ ನಾನು ಓದಿನಿ, ನಾ ಮನಸ್ಸು ಮಾಡಿದ್ರೆ ಸೆಲ್ ಹಾಕೊಂಡು ಏನೋ ಬ್ಲಾಕ್ ಮೇಲ್ ಮಾಡಿದ್ರೆ ಕೋಟಿಗಟ್ಟಲೆ ಮಾಡ್ಬೋದು, ಮಾಡಂಗಿಲ್ಲ. ಮುಂದೋಗಿ ಲೆಕ್ಕ ಕೊಡಬೇಕು. ಕೆಟ್ಟದ್ದು ಮಾಡಿದ್ರೆ ನಾವೆಲ್ಲ ಹಂದಿ ಹಾಕಿ ತಿರುಗಾಡ್ತೀವಿ, ಮುಂದಿನ ಜನ್ಮದಾಗ ಹಂದಿ ತಿರುಗಾಡ್ತಾವಲ್ಲ, ಆ ಹಂದಿ ಹೊಟ್ಟೆ ಬಿಡ್ತೀವಿ ಮುಂದೆ. ಅದಕ್ಕೆ ಹೇಳಕತ್ತದ್ದು, ಒಳ್ಳೆಯರಾಗಿರ್ರಿ, ನಮ್ ಶಿಕ್ಷಣ ಕೊಟ್ಟು ಕೊಡ್ರಿ, ಮತ್ತೆ ಬಿಟ್ಟಿ ಫ್ರೀ ಬಿಡಬಾರ್ರಿ. ಗುಲ್ಬರ್ಗಿಂದ ಬೆಂಗಳೂರಿಗೆ ಹೋಗಿ ಕಾಪಲ್ ತರ ಹೋಗೋದು ಕಾಪಲ್ ಅವೆಲ್ಲ ಬೇಡ. ನಮ್ಮ ಅಕ್ಕ ತಂಗಿಯರಿಗೆ ರೊಕ್ಕ ಕೊಡ್ತೀವಿ, ನಾವೇನು ಚಿಂತೆ ಇಲ್ಲ. ದಯವಿಟ್ಟು ನೀವೇನಾದ ಮುಂದಿನ ದಿನಗಳಲ್ಲಿ ಬಸ್ ಫ್ರೀ ತೆಗಿರಿ, ಶಿಕ್ಷಣಕ್ಕಾಗಿ ಕೊಡ್ರಿ. ಎಷ್ಟೋ ಮಂದಿ ಕ್ಯಾನ್ಸರ್ ಪೇಷಂಟ್ ಫ್ರೀ ಅವರಿಗೆ ಫ್ರೀ ಸರ್ವಿಸ್ ಟ್ಯಾಬ್ಲೆಟ್ಸ್ ಕೊಡ್ರಿ. ಮತ್ತು ನೀರು, ಇವತ್ತು ನೀರಿಂದ ಏನಾದ ಕೃಷ್ಣನ್ ಮೇಲ್ದಂಡೆ ಅಂತ ಯೋಚನೆ ಇರ್ತಾವ. ಒಂದು 4 ಮಂದಿ ಕಾಂಟ್ಯಾಕ್ಟ್ ಹಿಡಿದ್ಬಿಟ್ರು ಅವರು. ಇವತ್ತು 50 ಕೋಟಿ ಪ್ರಾಜೆಕ್ಟ್ ಇತ್ತಪ್ಪ ಅಂದ್ರೆ 100 ಕೋಟಿ ಮಾಡಿ ನನಗೆ 15 ಕೋಟಿ ಕೊಡು, ನನಗೆ 5 ಕೋಟಿ ಕೊಡು ಅಂತ ಡೀಲ್ ಮಾಡ್ತಾರೆ. ನೋಡಿ ನೀವು ಎಲ್ಲೇನ ಒಂದಿನ ಬಡವ್ರ ಮಕ್ಕಳು MLA ಯಾಕೆ ಸಾಧ್ಯ ಅದ ಈ ದೇಶದಾಗ? ನೋಡ್ರಿ ನೀವು ಎಲ್ಲ ನೋಡಿ, ನಿಮ್ಮ ಮಕ್ಕಳು ನಾಳೆ ಏನ್ ಆಗ್ತಾರೆ, ನೀವು ಏನಾಗ ಸಾಧ್ಯ ಇಲ್ಲ. ಭಿಕ್ಷಕರ್ತಾರ 500 ರೂಪಾಯಿ ನೋಟ್ ರಾತ್ರಿ ಹಂಚ್ಕೊಂತಾರ, ಅದೇ 500 ರೂಪಾಯಿ ನೋಟ್ ತಗೊಳ್ರಿ. ಯಾವುದೇ ಜನಪ್ರತಿನಿಧಿ ಬರಲಿ, ಅಲ್ಲಿ ಇರ್ರಿ ನೀವು. ನಮ್ಮ ರೊಕ್ಕ ಬೇಕಾಗಿಲ್ಲ. ನೀವು ನಾವು ದೇಶದ ಮಾಲೀಕರು, ಯಾರಿಗೆ ಅವಶ್ಯಕತೆ ಇಲ್ಲ. ಬುದ್ಧ ಬಸವ ಅಂಬೇಡ್ಕರ್ನ ದಿವಸ ನೆನೆಸ್ರಿ, ಕಂಡ ತಿನ್ನಬಾರ್ರಿ, ಎಂಡ ಕುಡಿಬಾರ್ರಿ. ಈ ಭಾರತ ದೇಶದಲ್ಲಿ ಭಾರತ ಒಂದು ದೊಡ್ಡ ಶ್ರೀಮಂತಿಕಾಗಿ ದೇಶ ಮಾಡಮ್ಮ. ನಮ್ಮ ನೀರಿಲ್ಲ. ಇವತ್ತು ಎಷ್ಟೋ ನೀರು ಫೋಲ್ ಆಗ್ತಾ ಇದೆ ನೋಡ್ರಿ. ನಮ್ಮ ನೀರು ಕೇಳಕ್ ಒಬ್ಬ ರೈತರ ಪ್ರತಿನಿಧಿಯನ್ನು ಇಡ್ರಿ, ಏನೋ ಸಮಸ್ಯೆ ಮಾಡ್ತಾರೆ, ನೀವು ಬರಬೇಡ್ರಿ ಅಂತಾರ. ಯಾಕೆಲ್ಲಪ್ಪ, ನಮ್ಮಕ್ಕ ನೀರು ನಾವು ಹಾಕಿದ್ರೆ ನೀವು 5 ವರ್ಷ MLA ಇರ್ತೀರಿ.